ದಯವಿಟ್ಟು ನಾವು SP ಸರ್ನ ಕೇಳ್ಕೊಳ್ಳೋದಷ್ಟೇ, ನಮ್ಗೆ ನ್ಯಾಯ ಕೊಡಿಸಿ. ನಾವು ಈ ನ್ಯಾಯ ಬೇಕು ಅಂತ ವಿಡಿಯೋ ತನಕ ಬಂದಿದ್ದೀವಿ. ನಮಗೆ ನಾಳೆ ಬೆಳಗ್ಗೆ ನಮ್ಗೆ ಏನೇ ಹೆಚ್ಚು ಕಮ್ಮಿ ಇದ್ರೆ ಇವರೇ ಕಾರಣ. ನಮಸ್ಕಾರ. ನಾವು ಮಾಧ್ಯಮದ ಮುಂದೆ ಬಂದಿಕ್ಕೆ ಕಾರಣ ಒಂದೇ. ಈಗ ನಮ್ಮ ಯಲುಪಲ್ಲಿ ಗ್ರಾಮದಲ್ಲಿ ಕೆಲವೊಂದು ಕುಟುಂಬದವರು ಬಂದು ಈ ಥರ ನಮಗೆ ಸಮಸ್ಯೆ ಆಗಿದೆ, ಅವ್ರದ್ದು ಜಮೀನು ವಿಚಾರ ಆಗಿರ್ಬೋದು, ಒಂದು ಪರ್ಸನಲ್ ವಿಚಾರ ಆಗಿರ್ಬೋದು, ಈ ಥರ ಸಮಸ್ಯೆ ಆಗಿದೆ ಅಂತ ನಮ್ಮ ಮಹಾನಾಯಕ ಯುವಶಕ್ತಿ ಸಂಘದ ಮೊರೆ ಬಂದರು. ನಮಗೆ ಅವರು ಲಿಖಿತ ರೂಪದಲ್ಲಿ ಕೂಡ ಸಹ ಈ ಥರ ನಮಗೆ ಅನ್ಯಾಯ ಆಗಿದೆ ಅಂತ ನಮ್ಗೆ ಹೇಳಿದಾಗ ನಾವು ಆಯಿತು, ನೀವು ಎಲ್ಲಿ ಬೇಕಾದರೂ ನಾವು ಬಂದು ನಿಮ್ಮ ಪರವಾಗಿ ನಾವು ನಿಲ್ತೀರಿ ಅಂತ ಭರವಸೆ ಕೊಟ್ಟಾಗ ಅವರು ಬಂದು ನೆಂಗ್ಲಿ ಸ್ಟೇಷನಲ್ಲಿ ಕೂಡ ಅವರ ವಿರುದ್ಧ ಅವರು ತುಂಬ ಪ್ರಭಾವಿಗಳಾಗಿರ್ತಾರೆ. ಅವ್ರ ವಿರುದ್ಧ ಇವರು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಇವತ್ತಿಗೆ 10 ದಿನ ಆದ್ರೂ ಯಾವುದೇ ಅಧಿಕಾರಿ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅವ್ರನ್ನೂ ಕರೆದು ಮುಖಾಮುಖಿಯಾಗಿ ಇವ್ರ ಸಮಸ್ಯೆ ಏನು ಅಂತ ಯಾರೂ ಆಗಲಿ ಇವ್ರ ಸಮಸ್ಯೆ ಬಗೆಹರಿಸೋದಿಲ್ಲ. ಆದ್ದರಿಂದ ನಾವು ಈ ಮಾಧ್ಯಮದ ಮುಖಾಂತರ ಒಂದೇ ಹೇಳೋದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೊಂಡು ಇವ್ರ ಸಮಸ್ಯೆ ಏನು ಅಂತ ಅವರಿಬ್ಬರನ್ನು ಕರೆಸಿ ಅವ್ರದ್ದು ಸಮಸ್ಯೆ ಬಗೆಹರಿಸಿಲ್ಲ ಅಂದರೆ ಇನ್ನು 2-3 ದಿವಸಗಳಲ್ಲಿ ನಾವು DC ಆಫೀಸು ಮುಂದೆ ಉಗ್ರ ಹೋರಾಟ ಹಮ್ಮಿಕೊಳ್ಬೇಕಾಗಿರುತ್ತೆ. ಇದು ನಾವು ಮಾದಿಗ ದಂಡವರ ಮಾದಿಗ ಮೀಸಲಾತಿ ಹೋರಾಟ ಸಂಸ್ಥೆ ರಾಜ್ಯ ವಿಭಾಗೀಯ ಅಧ್ಯಕ್ಷ ನಾನು. ಇವಾಗ ನಮ್ಮ ಯಲುಪಲ್ಲಿ ಗ್ರಾಮ ನಮ್ಮ ತಮ್ಮ ಬಂದ ನಮ್ಮ ಹತ್ರಗೆ ಬಂದು ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಏನಪ್ಪ ಮಾಡೋದು ಅಂತ ನಾವು ಬರ್ತೀವಿ ಅಂತ ಹೇಳಿದ್ವಿ, ಬಂದಿದ್ದೀವಿ. ಇವಾಗ ನಮ್ಮ ಅನುಕೂಲ ಏನು ಬೇಕೋ ಮಾಡೋಣ. ನಮಗೆ ಅವ್ರ ಹತ್ರ ಏನನ್ನ ಇರ್ಬೋದು, ಏನನ್ನ ಇದು ಇರಲಿ, ನಮ್ಗೆ ಬೇಕಾಗಿಲ್ಲ. ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಉದ್ದೇಶ ಬಂದಿದ್ದೀವಿ. ಅವ್ರು ಬಂದು ನಮಗೆ ಹೇಳಿದ್ದಾರೆ, ನಾವು ಇವಾಗ ಏನು ಮಾಡೋಕ್ಕೂ ರೆಡಿ ಇದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ನಮ್ಮ SP ಸಾಹೇಬರಾಗಿರ್ಬೋದು, ಬಡವರಿಗೆ ಅನುಕೂಲ ಆಗಬೇಕು ಅಂತ ನಾವು ಅವ್ರನ್ನ ತುಪ್ಪ್ಯಾರಿದ ಅನುಕೂಲ ಮಾಡಿಕೊಡಿ ಅಂತ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದು ಮಾಡಿಲ್ಲ ಅನ್ನೋ ಪಕ್ಷಕ್ಕೆ ನಾವು DC ಆಫೀಸ್ ಮುಂದ್ಗಡೆ ಒಂದು ಧರಣಿ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನನ್ನ ಹೆಸರು ಪ್ರಕಾಶ್ ಅಂತ. ನಮ್ದು ಎಲ್ವಳ್ಳಿ ಅಂಬ್ಲಿಕಲ್ ಪಂಚಾಯತಿ, ಕಸಬಾ ಹೋಬಳಿ, ಮುಳಬಾಗಿಲು ತಾಲೂಕು, ಕೋಲಾರ ಡಿಸ್ಟಿಕ್ಕು. ಏನು ಅಂತಂದರೆ ಇವಾಗ ನಾನು ಮುಂದೆ ಬಂದಿರೋದು, ಇವಾಗ ನಾನು ಅಂಜು ಬಾಸ್ ಅಂತ ಹೇಳ್ಬಿಟ್ಟು ಅವರು ಸುಮಾರು ಒಂದು 5 ವರ್ಷದಿಂದ ನನ್ನ ಫ್ರೆಂಡ್ ಆಗಿದ್ದರು. 2 ವರ್ಷ ಅವರು ಲಾಕ್ಡೌನ್ಗಿಂತ ಮುಂಚೆಯಿಂದ ಫ್ರೆಂಡ್ ಆಗಿದ್ದರು. ನನ್ನ ಹತ್ರ ಚೆನ್ನಾಗಿದ್ರು, ನಮ್ಮ ಮನೆಗೆ ಬರ್ತಾಯಿದ್ರು, ಎಲ್ಲ ಇದು ಮಾಡ್ತಿದ್ವಿ. ಮತ್ತು ನಮ್ಮ ಜಮೀನು ಊರಲ್ಲಿ ಬೆಂಗಳೂರಲ್ಲಿದ್ವಿ, ಅವಾಗ ಪರಿಚಯ ಆಗಿದ್ದು. ನಮ್ಮ ಊರಿಗೆ ಬರ್ತಾಯಿದ್ವಿ, ಸಾಟರ್ಡೆ ಸಂಡೇ ನಾನು ಊರಿಗೆ ಬರ್ತಾಯಿದ್ದೆ. ನಮ್ಮ ಜಮೀನು ಹತ್ರ ಬರ್ತಾಯಿದ್ರು ಅವಾಗ. ಮತ್ತು ಒಂದು ದಿನ ಇದ್ಕೊಂಡು ಬಂದು, ಸರ್ ಎಲೆಕ್ಷನ್ ಹತ್ರ ಬಂತು ಸರ್, ನಾನು ಎಲೆಕ್ಷನ್ ಇಟ್ಕೊಳ್ತಾ ಇದ್ದೀನಿ. ನಮ್ಮೂರಲ್ಲಿ ನಮ್ಮದು ಕೊತ್ತೂರು ಇರೋದು ಬರೀ ಒಂದು ಸೈಟ್ ಅಷ್ಟೇ ನಮಗಿರೋದು, ಜಮೀನು ಅದು ಬಿಟ್ಟರೆ ನಮಗೆಲ್ಲೂ ಇಲ್ಲ ಅಂತೇಳ್ಬಿಟ್ಟು ನನಗೆ ಹೇಳಿದ್ರು, ನಿಮ್ಮ ಜಮೀನು ಇದೆಯಲ್ಲ, ಒಂದೇನು ಎಲೆಕ್ಷನ್ ನಿಲ್ಕೋಬೇಕು, ಮುಳಬಾಗಿಲು ತಾಲೂಕವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅಂತ ಎಲೆಕ್ಷನ್ ನಿಲ್ಕೊಂಡು ಅವ್ರು ನನ್ನ ಕಡೆಯಿಂದ ಏನು ಸಹಾಯ ಮಾಡಬೇಕು ಮಾಡ್ತೀನಿ, ಬಟ್ ನನಗೆ 1 ಎಕರೆ ಜಮೀನು ಕೊಡಿ ನೀವು, ಅದು ಇದು ಮಾಡಿಕೊಂಡು ಗೆಸ್ಟ್ ಇದೆಲ್ಲ ಕಟ್ಟಿ ನಾನು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇದು ಮಾಡಿಬಿಟ್ಟು 1 ಎಕರೆ ತೊಗೊಂಡ್ರು. ಮತ್ತು ತೊಗೊಂಡಾದ್ಮೇಲೆ ಇನ್ನೊಂದು ನನ್ನ ಜಮೀನು ಪಕ್ಕದಲ್ಲೇ 3.5 ಎಕರೆ ಇದು ಖರಾಬ್ ಜಮೀನಿತ್ತು. ಅದಲ್ಲಿ ಬಂದ್ಬಿಟ್ಟು, ಸರ್ ನಿಮ್ಗೆ ಬೆಂಗಳೂರಲ್ಲಿ ನಾನು ಹೆಲ್ಪ್ ಮಾಡಿಕೊಡ್ತೀನಿ, ನಾನು ನಿಮ್ಮ ಕೈ ಬಿಡಲ್ಲ, ನೀವು ನನ್ನ ರಿಲೇಷನ್ ಥರ ಅಂತೇಳ್ಬಿಟ್ಟು ಇನ್ನೂ 3/4 ಎಕರೆ ಹಾಕ್ಕೊಂಡ್ರು. ಅದಕ್ಕೂ ನಾನು ಇದು ಮಾಡಿಕೊಟ್ಟೆ. ಮತ್ತು ಬಂದು ಜಮೀನು ಇನ್ನೂ 3/4 ಎಕರೆ ಇತ್ತು. ಅವಾಗ ಬೇಸ್ಮೆಂಟ್ ಕಾಂಪೌಂಡ್ ಹಾಕಿದ್ರು. ಕಾಂಪೌಂಡ್ ಹಾಕೋ ಮಣ್ಣು ಸಿಗಲಿಲ್ಲ, ಎಲ್ಲೂ ಸಿಗಲಿಲ್ಲ. ಅವಾಗೂ ಹೇಳಿದ್ರು, ಸರ್ ಬೇಸ್ಮೆಂಟ್ ಮಣ್ಣು ಬೇಕು, ಕೆರೆಯಲ್ಲಿ ನೀರಿತ್ತು, ನೀರಾದ್ಮೇಲೆ ಒಡ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿ ಅದು ಮಣ್ಣು ಎತ್ಕೊಂಡ್ರು, ಅದರಲ್ಲೂ ಅಗ್ರಿ ಕೊಟ್ಟೆ ಎತ್ಕೊಂಡ್ರು ಮಣ್ಣನ್ನು. ಮತ್ತು ಹಂಗೆ ಬೋರ್ ಹಾಕಿದ್ರು ಅವ್ರ ಜಮೀನಲ್ಲಿ. ಆವಾಗ ನಮ್ಮಮ್ಮ ಜಮೀನು ಹತ್ರ ಇದ್ದರು. ಬೋರ್ ಹಾಕಿದ್ಮೇಲೆ ನಮ್ಮಮ್ಮ ಹೋಗಿ 2 ಸಲ ಹೇಳಿದಾಳೆ, ಆ ಗಲೀಜು ನೀರು, ನಮ್ಮಮ್ಮ ರಾಗಿ ಹೊಲ ಎಲ್ಲ ಮಾಡಿದ್ಲು, ಆ ನೀರು ಬರ್ತಾ ಇದ್ದಪ್ಪ, ಆ ಕಡೆ ತಿರ್ಸ್ಕೊಳ್ಳಿ, ಈ ಕಡೆ ಬಿಡಬೇಡಿ, ತೋಟ ಹೋಗುತ್ತೆ ಅಂತ ಕೇಳಿದಾಳೆ. ಆ ಅಪ್ಪ ಕೇಳಿಸ್ಕೊಂಡಿಲ್ಲ. ಅದು ಸರಿ ಅಂತ ಹೇಳ್ಬಿಟ್ಟು ಬೋರ್ ಹಾಕಿದ, ಆ ನೀರೆಲ್ಲ ತುಳು ನಮ್ಮ ತೋಟ ಎಲ್ಲ ಹಾಳಾಗೋಯ್ತು. ಎಲ್ಲ ಫುಲ್ಲು ರಾಗಿ ಜೋಳ ಎಲ್ಲ ಹಾಕಿದ್ವಿ, ಅದೆಲ್ಲ ಹಾಳಾಗೋಯ್ತು. ಸಾಯಂಕಾಲ ನಮ್ಮಮ್ಮ ಹೋಗ್ಬಿಟ್ಟು ಕೇಳಿದಲ್ಲ ಅಪ್ಪನ, ಯಾಕೆ ಈ ಥರ ನಿನ್ಗೆ ಹೇಳಿದ್ನಲ್ಲ, ನೀನು ಈ ಥರ ಮಾಡಿ ನಮ್ಮ ತೋಟ ಎಲ್ಲ ಹಾಳಾಗೋ ಅಂತ ಸ್ವಲ್ಪ ಬೈದಿದ್ದಾಳೆ ನಮ್ಮಮ್ಮ. ಮತ್ತು ಸಾಯಂಕಾಲ ಒಂದು 7 ಗಂಟೆ ಮೇಲೆ ಅವರು ಒಂದು 5 ಜನನ ರೆಡಿ ಮಾಡ್ಕೊಂಬಿಟ್ಟು ಅದು ದೊಡ್ಡ ಕಾಂಪೌಂಡ್ ಕಟ್ಟಿ ಒಳಗಡೆ ನಮ್ಮಮ್ಮನ ಕರ್ಸ್ಕೊಂಬಿಟ್ಟು ಅವ್ರು ಚೆನ್ನಾಗಿ ಕುಡಿಸ್ಬಿಟ್ಟು ಈದ್ ಬಾರಿಗಳಲ್ಲಿ ಓಡಿಸಿ ಭಯ ಇಕ್ಸಿ ಸಾಯಿಸ್ಬಿಡ್ತೀನಿ, ನೀನೇನು ಕೇಳ್ಕೊಡ್ತು ಅಂತೇಳಿ ಆ ಥರ ವಾರ್ನ್ ಮಾಡಿ ಆ ಯಪ್ಪ ಬೂಟ್ಸ್ ಕಲ್ಲಲ್ಲಿ ಓದಿದ್ದಾನೆ. ಅಂಜು ಅಂತ ಹೇಳ್ಬಿಟ್ಟು ಆ ಬೂಟ್ಸ್ ಕಾಲಲ್ಲಿ ಒದ್ದಿ ಅವರು ಒಳಗಡೆ ಕರ್ಸ್ಕೊಂಡ್ಬಿಟ್ಟು ಅವರು ಅಂಜು ಬಾಸ್ ಅಂತೇಳಿ ಅವರು ಬೂಟ್ಸ್ ಕಾಲಲ್ಲಿ ಓದಿ ಅವರು ಇವರೇ ಅಂಜು ಬಾಸ್ ಅಂತೇಳಿ ಇವರು ನಮ್ಮ ಅಮ್ಮನ ಬೂಟ್ಸ್ ಕಾಲಲ್ಲಿ ಒದ್ದಿ ಇದು ಮಾಡಿ ವಾರ್ನ್ ಮಾಡಿ 20,000 ರೂಪಾಯಿ ಕ್ಯಾಶ್ ಕೊಟ್ಟು ಯಾರಿಗೂ ಹೇಳ್ಕೊಡ್ದು ಇಲ್ಲಾಂದರೆ ಸಾಯಿಸ್ಬಿಡ್ತೀನಿ ಅಂತೇಳಿ ಈ ವ್ಯಕ್ತಿ
ಈ ವ್ಯಕ್ತಿ ಇದು ಮಾಡಿ ಮತ್ತೆ ನಮ್ಮಮ್ಮನ ಆಚೆ ಕಳಿಸ್ಬಿಟ್ಟಿದ್ದಾರೆ. ಮತ್ತು ನಮ್ಮಮ್ಮ ಹೇಳಿಲ್ಲ, ಅವರು ಒಂದು ದಿನ ಬಿಟ್ಕೊಂಡು ನಮ್ಗೆ ಹೇಳಿದ್ರು ಈ ಥರ ಮಾಡಿದ್ದಾನೆ ಅಂತ. ಮತ್ತು ನಾವು ಬಂದು ಗಲಾಟೆ ಮಾಡಿ ಮತ್ತು ಸ್ಟೇಷನ್ ಹತ್ರ ಹೋಗಿ ರಾತ್ರಿ ಅವರು FIR ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು, ಅವಾಗೂ ತೊಗೊಂಡಿಲ್ಲ FIR. ರಾತ್ರಿ 3 ಗಂಟೆ ತನಕ ಒದ್ದಾಡಿ ಇದು ಮಾಡಿ FIR ಮಾಡಿದ್ರು ಅವಾಗ. ಮತ್ತು ಅದು ಕೇಸ್ ನಡೀತಾ ಇದೆ, ಅದು ಇವಾಗೂ ನಡೀತಾ ಇದೆ, ಕೇಸ್ ನಡೀತಾ ಇದೆ. ಮತ್ತು ಇತ್ತೀಚೆಗೆ ಏನಾಯಿತು ಅಂತಂದರೆ ನಾವು ಕಾಂಪೌಂಡ್ ಲಾಸ್ಟ್ ಟೈಮ್ ಒಂದ್ಸಲ ಕಾಂಪೌಂಡ್ ಆಚೆ ಬಂದು ಕಾಂಪೌಂಡ್ ಹಾಕಕ್ಕೆ ಬಂದರು. ಅವಾಗ ನಾನು ಹೇಳಿದೆ, ಅವರು ಅಂಜು ನಿಲ್ತಿದ್ರಲ್ಲೇ ಅವ್ರಿಗೂ ನಾನು ಹೇಳಿದೆ ಏನಂತ, ಈ ಥರ ಕೇಸ್ ನಡೀತಾ ಇದೆ, ಅಷ್ಟೊತ್ತರೆಗೂ ನೀವು ಬರಬೇಡಿ, ಮುಂದ್ಗಡೆ ಗೋಡೆ ಕಟ್ಟಕ್ಕೆ ಬರಬೇಡಿ, ಕೇಸ್ ಇದಾದಮೇಲೆ ನಿಂಗೆ ಬಂದರೆ ನೀವು ಎತ್ಕೊಳ್ಳಿ, ನನಗೆ ಬಂದರೆ ನಂಗೆ ಬಿಡಿ, ಅಷ್ಟೋ ತನಕ ಬರಬೇಡಿ ಅಂತ ಹೇಳಿದ್ದಕ್ಕೆ ಮತ್ತೆ ಆಯಿತು ಅಂತ ಹೋಗ್ಬಿಟ್ಟು ಸಾಯಂಕಾಲ ಇಬ್ಬರು ಹುಡುಗರು ನನ್ನ ಮೇಲೆ ಗಲಾಟೆ ಕಳಿಸಿದ್ದಾನೆ. ಅವ್ರು ಬಂದು ಬೆದರಿಕೆ ಹಾಕಿದ್ರು, ನೀನು ಅವ್ರ ಹತ್ರ ಏನು ಆಗ್ರು ಮಾಡೋದು, ನೀನು ಮಾಡಿಕೊಡ್ದು ಹಂಗೆ ಹಿಂಗೆ ಅಂತ. ಮತ್ತು ಗಲಾಟೆ ಆಯಿತು, ಎಡೇಟ್ ಹಾಕಿದ್ರು, ಹೊಡೆದ್ರು. ಇಮಿಡಿಯೇಟ್ಲಿ ತಪ್ಪಿಸ್ಕೊಂಡು ಹೋಗಿ ನಂಗ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ ನಾನು ಅವತ್ತು. ನಂಗ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಮೇಡಮ್ ಸಬ್ ಇನ್ಸ್ಪೆಕ್ಟರ್ ಮೇಡಮ್ ಇದ್ಕೊಂಡು ಕರೆಸ್ಬಿಟ್ಟು ವಾರ್ನ್ ಮಾಡಿ, ನೋಡಪ್ಪ ಅವ್ರ ತಂಟೆಗೆ ನೀನು ಕೊಡ್ದು, ನನ್ನ ತಂಟೆಗೆ ಅವ್ರು ಪಡ್ಕೊಡ್ದು ಅಂತ ಹೇಳ್ಬಿಟ್ಟು ವಾದ ಮಾಡಿ ಇದು ಮಾಡಿದ್ರು. ಮತ್ತು ಹೆಚ್ಚಿಗೆ ನನ್ನ ಹತ್ರ ಚೆನ್ನಾಗಿದ್ದು ಮತ್ತು ಇದು ಜಮೀನು ಮ್ಯಾಟ್ರ್ ಇಷ್ಟ ಆಯಿತು. ಮತ್ತು ನನ್ನ ಫ್ಯಾಮ್ಲಿಗೂ ತೊಂದರೆ ಕೊಟ್ಟಿದ್ದಾನೆ. ಇಡೀ ಅವನಿಂದ ನನ್ನ ಜಮೀನು ಇವತ್ತು ನನ್ನ ಫ್ಯಾಮಿಲಿ ಲೈಫ್ ಹೋಯ್ತು. ನಮ್ಮ ಫ್ಯಾಮ್ಲಿ ಅವನು ಅವಾಗ ಚೆನ್ನಾಗಿದ್ದಾಗ ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಕೆಲಸ ಕೊಡ್ಸ್ತೀನಿ ಬಿಟ್ಟು ನಮ್ಮ ಮಿಸಸ್ನ 3 ತಿಂಗಳು ಕೆಲಸ ಕರ್ಸ್ಕೊಂಡ್ಬಿಟ್ಟು ಆ ಹುಡುಗಿಯನ್ನ ಇದು ಮಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದ್ರ ಕಡೆಯಿಂದ ನನಗೆ ಇಶ್ಯೂ ಆಗಿದೆ. ಅವ್ರದ್ದು ನನ್ನ ಮಗಳ ಥರ, ಅವಾಗೂ ನನಗೆ ಭರವಸೆ ಕೊಡ್ತಿದ್ದು ನನ್ನ ಮಗಳ ಥರ ನಿಮ್ಮ ಮಿಸಸ್ಸು ಅಂತ ಹೇಳ್ಬಿಟ್ಟು ಇದು ಮಾಡಿ ಅದು ನನ್ನ ಫ್ಯಾಮ್ಲಿಯಲ್ಲೂ ತೊಂದರೆ ಕೊಟ್ಟಿದ್ದಾನೆ. ಈಗ ಅವನಿಂದ ಟೋಟಲಿ ನನಗೆ ನನ್ನ ಜಮೀನು ಹೋಗಿದೆ, ಫ್ಯಾಮ್ಲಿನೂ ನನ್ನ ಲೈಫು ಹೋಯ್ತು, ಡೈವರ್ಸ್ ತನಕ ಬಂದಿದೆ. ಸೊ ಪ್ಲಸ್ ಇದಕ್ಕೆ ನಂಗೆ ನ್ಯಾಯ ಬೇಕು. ನನಗೆ ಇವಾಗೇನಿಲ್ಲ, ನಮ್ಮ ತಾಲೂಕಿಂದ ನಂಗೆ ನ್ಯಾಯ ಬೇಕು, ನಮ್ಮ ಡಿಸ್ಟಿಕ್ಕಿಂದ ನಂಗೆ ನ್ಯಾಯ ಬೇಕು, ನಂಗೆ ನ್ಯಾಯ ಕೊಡಿಸ್ಲೇಬೇಕು. ನಮಗೆ ತುಂಬ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಸ್ಟೇಷನ್ಗಳ ತನಕ ಓಡಾಡಿದ್ದೀವಿ. ನಮ್ಗೆ ಸ್ಟೇಷನ್ಗಳಲ್ಲಿ ನ್ಯಾಯ ಸಿಕ್ಕಿಲ್ಲ. FIR ಇಂದ ನಾವು DSP ಮೇಡಮ್ ತನಕ ಹೋಗಿದ್ದೀವಿ, ಅಲ್ಲಿಂದನೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಹಂಗಾಗಿ ನಾವು ಇಲ್ಲಿ ತನಕ ಬಂದಿದ್ದೀವಿ. ನಮ್ಗೆ ನ್ಯಾಯ ಬೇಕು ಅಂತ ಕೋರ್ತಾ ಇದ್ವಿ. ನಮ್ಮ ಡಿಸ್ಟಿಕ್ಕಿಂದ ನಮ್ಮ ತಾಲೂಕಿನಿಂದ ನಮ್ಗೆ ನ್ಯಾಯ ಬೇಕು ಅಂತ ನಾವು ಕೋರ್ಕೊತಾ ಇದ್ವಿ. ನಮಗೆ ತುಂಬ ಅನ್ಯಾಯ ಆಗಿದೆ. ನಮಗೆ ಗೊತ್ತಿಲ್ದಿರ ನಮ್ಮ ತಮ್ಮನ ಫ್ರೆಂಡ್ ಮಾಡಿಕೊಂಡು ಇಡೀ ಟೋಟಲಾಗಿ ಜಮೀನು ಕಿತ್ಕೊಂಡು ಅವ್ನ ಲೈಫು ಹಾಳು ಮಾಡಿ ಇಷ್ಟು ತನಕ ತಂದಿದ್ದಾರೆ. ನಾವು ಅವ್ರ ಹತ್ರ ಹೋಗಿದ್ದಕ್ಕೆ ನಮಗೆ ಬೆದರಿಕೆ ಹಾಕಿ ನಿಮ್ಮನ್ನು ಸಾಯಿಸ್ತೀವಿ ಅಂತ ಹೇಳ್ಬಿಟ್ಟು ಆ ಮಟ್ಟಕ್ಕೆ ಬಂದಿದೆ. ಇವಾಗ ಒಬ್ಬನೇ ಇರೋದು, ಅಲ್ಲಿ ತೋಟದ ಹತ್ರ ಒಬ್ಬನೇ ಇರೋದು, ಫ್ಯಾಮ್ಲಿಯಿಂದ ಬಂದ್ಬಿಟ್ಟಿದ್ದಾನೆ. ಸಾಯಿಸ್ಬಿಟ್ಟು ಆ ಜಮೀನೆಲ್ಲ ಅವ್ರ ಅಕ್ವರಿ ಮಾಡಿಕೊಂಡು, ಇವನು ಸಾಯಿಸ್ಬಿಟ್ಟು ಜಮೀನು ಅಕ್ವರಿ ಮಾಡಿಕೊಂಡು ಅವ್ರ ಫ್ಯಾಮ್ಲಿನೂ ಅವ್ರ ಇದರಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಫುಲ್ಲು ಅನ್ಯಾಯ ಆಗಿ ತುಂಬ ಸಫರಲ್ಲಿದ್ದಾರೆ. ಇವಾಗ ಆಲ್ರೆಡಿ 3ನೇ ವ್ಯಕ್ತಿ ಹತ್ರ ಡಿಸ್ಕಷನ್ ಆಗಿದೆ. ಇವ್ರು ನಮ್ಮಿಬ್ಬರನ್ನು ಫಸ್ಟ್ ನಾನು ಟಾರ್ಗೆಟ್ ಮಾಡಿದೆ, ಇವ್ರು ಟಾರ್ಗೆಟ್ ಮಾಡಿದ್ದಾರೆ. ನಮ್ಮಿಬ್ಬರನ್ನು ಎತ್ತಬೇಕು ಅಂತ ಅವ್ರು ಟಾರ್ಗೆಟ್ ಮಾಡಿದ್ದಾರೆ. ಹಂಗಾಗಿ ನಮ್ಮ ಭಯ ಆಗಿ ನಾವು ಇಲ್ಲಿ ತನಕ ಬಂದಿದ್ದೀವಿ. ದಯವಿಟ್ಟು ಕೇಳೋದು, ನಮ್ಮಂಥ ಬಡವ್ರಿಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದೀವಿ. ನಮಗೆ ನ್ಯಾಯ ಬೇಕು ಅಂತ ಬಂದಿದ್ದೀವಿ. ಅದು ನಮ್ಮಪ್ಪ ಕಷ್ಟ ಬಿದ್ದು ಅವರು ಯಾವ ರೀತಿ ಆ ಜಮೀನು ಸಂಪಾದನೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತು, ನಾವು ಕಷ್ಟ ಬಿದ್ದಿರೋವ್ರಿಗೆ ಗೊತ್ತು. ಆದರೆ ನಮ್ಮ ತಮ್ಮ ಸ್ವಲ್ಪ ಯಾಮಾರಿ ಫ್ರೆಂಡು ಅಂತ ಹೇಳ್ಬಿಟ್ಟು ಯಾಮಾರ್ಕೊಂಡು ಆ ಜಮೀನು ಅವ್ರ ಕೈಗೆ ಕೊಟ್ಟಿದ್ದಾರೆ. ಅವ್ರ ಜಮೀನು ಅವ್ರ ಕೈಗೆ ಹೋಗಿರೋದು ಇಲ್ದ್ರೆ ಅವ್ನ ಫ್ಯಾಮ್ಲಿ ಇವತ್ತು ತಂದೆ ತಾಯಿ ಯಾರು ಇಲ್ಲ ಅವನಿಗೆ. ಹಂಗಾಗಿ ನಾವು ಬಂದು ಮುಂದೆ ನಮ್ಮ ಸಂಸಾರಗಳೆಲ್ಲ ಬಿಟ್ಟು ನಾವು ಮುಂದೆ ಬಂದು ಓಡಾಡ್ತಾ ಇದೀವಿ. ನಮ್ಮ ತಮ್ಮನ ಪ್ರಾಣ ಬೆದರಿಕೆ ಇದೆ. ಅವ್ರ ಕಡೆಯಿಂದ ನಮ್ಮ ತಮ್ಮನ ಸಾಯಿಸೋಕ್ಕೂ ಅವ್ರು ರೆಡಿ ಆಗಿದ್ದಾರೆ. ಅಷ್ಟೊಂದು ಇದಾಗಿ ಬಂದಿದ್ದಾರೆ. ನಾವು ನಮ್ಮ ತಮ್ಮನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾವು ಇಷ್ಟು ಹೋರಾಟ ಮಾಡ್ತಾ ಇದೀವಿ, ಇಷ್ಟು ತನಕ ಬಂದಿದ್ದೀವಿ. ದಯವಿಟ್ಟು ಕೇಳ್ಕೊಳ್ಳೋದು, ನಮ್ಮಂಥ ಬಡವ್ರಿಗೆ, ನಮ್ಮಂಥ ಒಂದು ಎಲ್ಪ್ ಇಲ್ಲ, ಯಾರು ಹಿಂದೆ ಮುಂದೆ ಯಾರು ಇಲ್ದಿರ ಇರೋರಿಗೆ ನಿಮ್ಮ ಕಡೆಯಿಂದ ನಮ್ಗೆ ನ್ಯಾಯ ಬೇಕು ಅಂತ. ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ, ಹಂಗಾಗಿ ನಾವು ಇಲ್ಲಿ ತನಕ ಬಂದಿದ್ದೀವಿ. ನಮ್ಗೆ ನ್ಯಾಯ ಬೇಕು. ಇವರೇ ಕಾರಣ. ನಮಗೆ ಪ್ರಾಣಗಳು ನಾವು ಕೈಯಲ್ಲಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇದೀವಿ. 10 ದಿನದಿಂದ ನಾವು ಓಡಾಡ್ತಾ ಇದೀವಿ. ನಮ್ಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ದಯವಿಟ್ಟು ನಾವು SP ಸರ್ನ ಕೇಳ್ಕೊಳ್ಳೋದಷ್ಟೇ, ನಮ್ಗೆ ನ್ಯಾಯ ಕೊಡಿಸಿ. ನಾವು ಈ ನ್ಯಾಯ ಬೇಕು ಅಂತ ವಿಡಿಯೋ ತನಕ ಬಂದಿದ್ದೀವಿ. ನಮಗೆ ನಾಳೆ ಬೆಳಗ್ಗೆ ನಮ್ಗೆ ಏನೇ ಹೆಚ್ಚು ಕಮ್ಮಿ ಇದ್ರೆ ಇವರೇ ಕಾರಣ. ಇಡೀ ನಮ್ಮ ಫ್ಯಾಮ್ಲಿಗೆ ಇವರೇ ನಮಗೆ ಮೂಲ ಇದಾಗಿ ನಿಲ್ತು ನಮ್ಮ ಫ್ಯಾಮ್ಲಿನ ಹಾಳು ಮಾಡಿ ಇವತ್ತು ನಮ್ಗೆ ಈ ಥರ ಹಿಂಸೆಗಳು ಕೊಡ್ತಾ ಇದ್ದಾರೆ. ನಾವು ರೋಡಲ್ಲಿ ಓಡಾಡೋಕ್ಕೂ ಆಗ್ತಾ ಇಲ್ಲ ಇವರಿಂದ. ಫಾಲೋ ಮಾಡ್ತಾ ಇದ್ದಾರೆ, ಅವ್ರ ಜನ ಫಾಲೋ ಮಾಡಿಸ್ತಾ ಇದ್ದಾರೆ. ನಮಗೆ ನಮ್ಮ ತಮ್ಮನ ಒಬ್ಬನೇ ಇರೋದು. ಅವ್ನಿಗೇನಾದ್ರೂ ಪ್ರಾಣ ಬೆದರಿಕೆ ಇದೆ, ಅವನೇನಾದ್ರೂ ಆಗಲಿ, ನಮ್ಮ ಫ್ಯಾಮ್ಲಿಯಲ್ಲಿ ಯಾರಿಗೇನಾದ್ರೂ ಅವರೇ ಕಾರಣ. ಇವತ್ತು ಕಾನೂನು ಪೊಲೀಸ್ ಸ್ಟೇಷನ್ನಿಂದ ಆಗಿರ್ಬೋದು, ನಮಗೆ ನ್ಯಾಯ ಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಬಸ್ ಹತ್ರ ಇರೋರು, ಅವ್ರ ಪಕ್ಕದಲ್ಲೇ ಇರೋರು, ಅವ್ರ ಹತ್ರ ಕೆಲಸ ಮಾಡ್ಕೊಂಡಿರೋರು ವೇಣು ಅಂತ ನನಗೆ ಕಾಲ್ ಮಾಡಿಬಿಟ್ಟು, ನಾನೇ ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಹೋಗಿ ನೀವು ಕಂಪ್ಲೇಂಟ್ ಕೊಡಿ, ನಿಮ್ಮ ಹತ್ರ ಏನು ಪ್ರೂಫ್ ಇದೆಯೋ ಅದು ಎತ್ಕೊಂಡು ಹೋಗಿ ಸ್ಟೇಷನಲ್ಲಿ ಕೊಡಿ ಅಂತ ನಮಗೆ ಫೋನ್ ಮಾಡೋದು. ಈ ಥರ ಎಲ್ಲ ಅವ್ರು ನಮಗೂ ಹೇಳ್ಕೊಡ್ತಾರೆ, ಬಟ್ ಅವ್ರಿಗೆ ಏನು ಹೇಳ್ಬೇಕು ಅವ್ರಿಗೂ ಹೇಳ್ತಾರೆ. ಮತ್ತು ನಮಗೂ ಫೋನ್ ಮಾಡಿಬಿಟ್ಟು, ನೀವು ನಾನು ಬಾಸ್ ಹತ್ರ ಮಾತಾಡ್ತೀನಿ, ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಬನ್ನಿ ಅಂತ ಅವರೇ ಕರೆಯೋದು ನಮಗೆ.
ಮತ್ತು ಬೇರೆ ಕಡೆ ಎಲ್ಲ ಈ ಥರ ಅವರೇ ಇದು ಮಾಡ್ತಾವ್ರೆ. ಅವರು ಡೈರೆಕ್ಟಾಗಿ ನಮ್ಮ ಕಡೆ ಬರೋಕ್ಕೆ ಯೋಗ್ಯತೆ ಇಲ್ಲ ಅಂಜು ಬಸ್ ಅವ್ರಿಗೆ. ಅದು ಬಿಟ್ಬಿಟ್ಟು ಬೇರೆಯವ್ರ ಕೈಲೆಲ್ಲ ಫೋನ್ ಮಾಡಿಸೋದು, ನೀವು ಇದು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಾವೇನು ಮಾಡಬೇಕೋ ಮಾಡ್ತೀವಿ ಅಂತ ಬೆದರಿಕೆ ಆಗ್ತವ್ರೆ. ಬೇರೆಯವ್ರ ಕೈಲೆಲ್ಲ ಫೋನ್ ಮಾಡಿಸೋದು ನೈಟ್ ಟೈಮ್ಗಳೆಲ್ಲ ಈ ಥರ ಎಲ್ಲ ಮಾಡ್ತವ್ರೆ. ಅವ್ನು ಧೈರ್ಯ ಇದ್ದರೆ ನಮ್ಮ ಕಡೆ ಬಂದು ಮಾತಾಡೋಕ್ಕೆ ಕೇಳಿ, ನಮ್ಗೆ ನ್ಯಾಯ ಬೇಕಷ್ಟೆ.